ಸತ್ತ ವ್ಯಕ್ತಿಗಳ ಫೋಟೋವನ್ನು ಮನೆಯ ಈ ದಿಕ್ಕಿನಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಹಾಕಲೇಬೇಡಿ. ಇದನ್ನು ಹಾಕಿದರೆ ಮನೆಗೆ ಕೆಟ್ಟದ್ದಾಗುತ್ತೆ, ದುಡ್ಡು ಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತೆ. ವ್ಯಾಪಾರ ಮಾಡುವವರಿಗೆ ಗಣನೀಯ ವ್ಯಾಪಾರದಲ್ಲಿ ಕುಸಿತಗಳು ಕಾಣುತ್ತದೆ. ದುಡ್ಡು ಕಾಸಿನ ತೊಂದರೆಗಳಿಂದಾಗಿ ಬಂದ ದುಡ್ಡು ಬಂದ ಹಾಗೆ ಖರ್ಚಾಗುತ್ತಾ ಹೋಗುತ್ತೆ. ಆದ್ದರಿಂದ ಮನೆಯಲ್ಲಿ ಇರತಕ್ಕಂತಹ ಸತ್ತ ವ್ಯಕ್ತಿಗಳ ಫೋಟೋ ಇಡುವುದು ಕೂಡ ಸರಿಯಾದ ದಿಕ್ಕು ಇರಬೇಕು. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುವಂತೆ ಯಾವ ದಿಕ್ಕಿಗೆ ಹಾಕಬೇಕು, ಇದನ್ನು ಯಾವ ದಿಕ್ಕಿಗೆ ಹಾಕಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಿದ್ಧಿಮಂತ್ರಂ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಎಷ್ಟೋ ಜನರಿಗೆ ಇವರು ಪರಿಹಾರ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಇವರಿಂದ ಪರಿಹಾರ ಪಡೆದು ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಮನೆಯಲ್ಲಿ ಸಣ್ಣ ಪುಟ್ಟ ಬೇಡದೇ ಇರುವ ಘಟನೆಗಳು ನಿಮ್ಮ ಮನೆಯ ಅಭಿವೃದ್ಧಿ ಆಗೋದೇ ಇರೋದಕ್ಕೆ ಕಾರಣ ಆಗಬಹುದು. ಅಂತಹ ಘಟನೆಗಳಲ್ಲಿ ಸತ್ತ ವ್ಯಕ್ತಿಗಳ ಫೋಟೋವು ಕೂಡ ಒಂದು ಕಾರಣ ಅಂದರೆ ನೀವು ನಂಬಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ದಿನ ಸತ್ತಿರುತ್ತಾರೋ ಆ ದಿನಕ್ಕೆ ಸರಿಯಾಗಿ ಕೆಲವೊಂದು ಶಾಸ್ತ್ರದ ನಿಯಮಬದ್ಧವಾಗಿ ಕೆಲವೊಂದು ರೂಪುರೇಷೆಗಳನ್ನು ಮನೆಯಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಳಲೇಬೇಕು. ಅಂದರೆ ಬೀರು ಇಟ್ಟಿರುವ ದಿಕ್ಕು, ಮಂಚ ಇಟ್ಟಿರುವ ದಿಕ್ಕು, ಮನೆಯ ಅಡಿಗೆ ಕೋಣೆಯಲ್ಲಿ ಇರತಕ್ಕಂತಹ ಪಾತ್ರೆ ಪದಾರ್ಥಗಳ ಸಾಮಗ್ರಿಗಳು, ಒಲೆ ಇಟ್ಟಿರುವ ದಿಕ್ಕು, ಇವೆಲ್ಲವೂ ಕೂಡ ಕೊಂಚ ಬದಲಾವಣೆ ಆಗಬೇಕಾಗತ್ತೆ. ಕೆಲವು ವ್ಯಕ್ತಿಗಳು ಮನೆಯಿಂದ ಹೊರಟು ಹೋದಾಗ ಮನೆಯಲ್ಲಿ ಏಳಿಗೆ, ಆರ್ಥಿಕ ಅಭಿವೃದ್ಧಿ, ಪ್ರಗತಿ ಅನ್ನುವುದು ಕಾಣುವುದಿಲ್ಲ. ಇದರ ಹೊರತಾಗಿ ಸತ್ತವರ ಫೋಟೋ ಕೂಡ ಇರುತ್ತದೆ ಅಂತಂದರೆ ತಪ್ಪಾಗಲಾರದು. ಎಷ್ಟೋ ಬಾರಿ ಸತ್ತ ವ್ಯಕ್ತಿಗಳ ಫೋಟೋ ದಿಕ್ಕನ್ನು ಬದಲಾಯಿಸಿದಾಗ ಮನೆಯ ಅದೃಷ್ಟವೂ ಕೂಡ ಬದಲಾಗಿರುವ ಉದಾಹರಣೆಗಳು ಸಾಕಷ್ಟಿದೆ. ಅಂದ ಹಾಗೆ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬಾರದು. ಸತ್ತವರ ಫೋಟೋ ಯಾವುದೇ ಕಾರಣಕ್ಕೂ ಉತ್ತರ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರದು. ಅವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಉತ್ತರದಿಂದ ನೋಡಿದರೆ ದಕ್ಷಿಣ ದಿಕ್ಕು ಕರೆಕ್ಟಾಗಿ ಕಾಣುವಂತೆ ಇರಬೇಕು. ಮನೆಯ ಅಭಿವೃದ್ಧಿ ಆಗಬೇಕು ಅನ್ನುವುದಾದರೆ ಮನೆಯ ಒಳಭಾಗದಲ್ಲಿ ಅವರ ಫೋಟೋ ಕಾಣುವಂತೆ ಇರಬಾರದು. ಮನೆಗೆ ಒಳಗೆ ಬರ್ತಿರಲ್ಲ ಆ ದಿಕ್ಕಿನಲ್ಲಿ ಇರಬೇಕೇ ಹೊರತು ಎದುರುಗಡೆ ಇರಬಾರದು. ಅದು ನೆಗೆಟಿವ್ ಸಂಕೇತವಾಗಿ ಇರುತ್ತದೆ. ಆದ್ದರಿಂದ ಮನೆಯ ಹೇಳಿಕೆ ಆಗಬೇಕು, ಹಿರಿಯರ ಆಶೀರ್ವಾದಗಳು ಇರಬೇಕು ಅನ್ನೋದಾದರೆ ನಾವು ಈಗಾಗಲೇ ತಿಳಿಸಿರುವ ಹಾಗೆ ದಕ್ಷಿಣ ದಿಕ್ಕಿಗೆ ಅವರ ಫೋಟೋ ಮುಖ ಮಾಡಿ ಇರುವಂತೆ ಇರಬೇಕಾಗುತ್ತೆ. ಏನಾದರೂ ಇಂತಹ ಸಮಸ್ಯೆಗಳು ಬಂದಾಗ ಅಥವಾ ಮನೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗಬೇಕು, ಶತ್ರುಗಳ ಕಾಟದಿಂದ ನಿವಾರಣೆ ಆಗಬೇಕು, ಮಾಟ ಮಂತ್ರದಿಂದ ನಿವಾರಣೆಗಳು ಆಗಬೇಕು ಅಂದರೆ ಯಾವುದಕ್ಕೂ ಚಿಂತೆ ಪಡಬೇಡಿ. ಸಿದ್ಧಿ ಮಂತ್ರಂ ಜ್ಯೋತಿಷ್ಯರುಗಳಾದಂತಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ನಿಮ್ಮ ಜೊತೆಗಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕೊಡಿಸುವ ಜವಾಬ್ದಾರಿ ಅವರದಾಗಿರುತ್ತೆ. ಒಂದು ಕರೆ ಮಾಡಿ, ಒಳ್ಳೆಯದಾಗುತ್ತೆ.